ಸೆಟ್ಟಲ್ಲೂ ಹಿಂಗೆ ಮಾತಾಡ್ತಾ ಕೂತ್ಕೋತಿದ್ರ ಅಥವಾ ಶೂಟಿಂಗ್ ಅಲ್ಲೆಲ್ಲ ಸಪೋರ್ಟ್ ಮಾಡಿದ್ರ? ಅಫ್ಕೋರ್ಸ್ ಸಪೋರ್ಟ್ ಮಾಡಿದ್ವಿ. ಶೂಟಿಂಗ್ ಮಾಡಿದ್ವಿ, ಅದಲ್ಲದೆ ನಮಗೆ ಟೈಮ್ ಇರೋದಲ್ಲ, ಅವಾಗೆಲ್ಲ ಹಿಂಗೆ ಏನೇನೋ ತರ್ಸ್ಕೊಂಡು ತಿಂತಾ ಇದ್ವಿ ಅಲ್ವಾ. ಆಗಿದ್ರೆ ಚೆನ್ನಾಗಿ ಬಜೆಟ್ ಆಗಿರುತ್ತೆ, ತರ್ಸ್ಕೊಂಡ್ ತಿಂದೆ. ಇಲ್ಲಪ್ಪ, ಏನೇನೋ ಅಂದ್ರೆ ಕಿಚಡಿ, ಬಿಸಿಬೇಳೆ ಬಾತ್, ಕಿಚಡಿ, ಇಡ್ಲಿ, ಮಜ್ಜಿಗೆ, ಇಷ್ಟೇ. ವೆರಿ ಇಲ್ಲ, ನಾವು ಪ್ರೊಡ್ಯೂಸರ್ನ ಉಳಿಸ್ತೀವಿ. ನಾವು ಬೇರೆ ತರ ಫಿಶು, ಮಟನ್, ಚಿಕನ್ ಅದೆಲ್ಲ ತರಿಸ್ಕೊಳ್ಳಲ್ಲ, ಬರೀ ಕಿಚಡಿ. ಇವಳು ಕಿಚಡಿ, ಇಡ್ಲಿ. ಎಂತ ಆರ್ಟಿಸ್ಟ್ಗಳು, ಇಂಥವರೇ ಸಿಗ್ಬೇಕು ಪ್ರೊಡ್ಯೂಸರ್ಗಳಿಗೆ. ಅದೇ ನಮ್ಮನ್ನ ತಗೋಬೇಕು ಅವರು. ನಾವು ರೆಡಿ ಅಲ್ಲ, ಮತ್ತೆ ಬರೀ ಇಡ್ಲಿ ಕೊಡ್ತಾರೆ. ಪರವಾಗಿಲ್ಲ ಮೇಡಮ್, ಇಡ್ಲಿ ಆಮೇಲೆ ಒಂದ್ ಸ್ವಲ್ಪ ಡಿಮ್ಯಾಂಡ್ ಮಾಡೋದು. ಇಡ್ಲಿಗೆ ವಡೆ, ದೋಸೆ, ಡೈಲಿ ಒಂದೊಂದು ವೆರೈಟಿ. ಇದನ್ನು ಹೇಳ್ಬಿಟ್ಯಾ ತಗೊಳ್ಳಲ್ಲ. ಅಲ್ಲ, ತಿನ್ನೋದೇ ಮಾತಾಡ್ತಿದೀವಲ್ಲ ನಾವು, ಸಿನಿಮಾ ಬಗ್ಗೆ ಮಾತಾಡೋಣ ಇವಾಗ. ಹೇಳಿ. ಅಂದ್ರೆ ನಾವು ಕ್ವೆಶ್ಚನ್ಸ್ ಕೇಳ್ಬೇಕಂತ ಅವ್ರಿಗೆ ಉತ್ತರ ಕೊಡ್ತಾರಂತೆ. ಈಗ ನಿಮ್ಗೆ ಶಿಕಾರಿ ದೇವಿ ಪಾತ್ರ ನೋಡಿದ್ರಿ? ಹೌದು. ಶಿಕಾರಿ ದೇವಿ ಅನ್ನೋದ್ರಲ್ಲೇ ಒಂದು ಅರ್ಥ ಇದೆ, ರಗಡತನ ಇದೆ. ಶಿಕಾರಿ ಆ ಅಮ್ಮನ ಬಗ್ಗೆ ಏನು ಅನಿಸ್ತು? ಆ ಅಮ್ಮನ ಬಗ್ಗೆ ಅವ್ರಿಗೆ ಕೇಳ್ಬೇಕು. ಒಳ್ಳೆ ಕಥೆ ಆಯ್ತಲ್ಲ. ಸರಿ, ನಾನು ಹೇಳ್ತೀನಿ. ಸಿನಿಮಾ ಡೈರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ? ಸಿನಿಮಾ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಚಿಕ್ಕ ಹುಡುಗ, ಒಳ್ಳೆ ಹುಡುಗ. ಆಕ್ಚುಲಿ ವೆರಿ ಕ್ರಿಯೇಟಿವ್, ಅಂದ್ರೆ ಫ್ರೆಶ್ ಥಾಟ್. ಡೈರೆಕ್ಟರ್ ಕಮ್ ಎಡಿಟರ್. ಸೊ ಫೋರೆನ್ಸಿಕ್ಸ್ ಅಲ್ಲಿ ಅವರೇ ಎಡಿಟ್ ಕೂಡ ಮಾಡಿರೋದು. ತುಂಬಾ ಲೈಕ್ ಏನಂತಾರ, ಒಳ್ಳೆ ಥಾಟ್ಸ್ ಇರುತ್ತೆ ತಲೆನಲ್ಲಿ, ಒಳ್ಳೆ ಥಾಟ್ಸ್ ಇರುತ್ತೆ, ತುಂಬಾ ಫ್ರೆಶ್ ಥಾಟ್ಸ್, ತುಂಬಾ ಕ್ರಿಯೇಟಿವ್ ಇದು. ಆ್ಯಂಡ್ ತುಂಬಾ ಈ ಇಂಡಸ್ಟ್ರಿದು ಇನ್ಫ್ಲೂಯೆನ್ಸ್ ಅಂದರೆ ಯೂಶ್ವಲಿ ನಾವು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇದ್ದಾಗ ಇಂಡಸ್ಟ್ರಿ ಜೊತೆ ಆ ಮೈಂಡ್ ಸೆಟ್ಟೇ ಕ್ರಿಯೇಟ್ ಆಗುತ್ತೆ. ಆ ಮೈಂಡ್ ಸೆಟ್ ಇನ್ನೂ ರೀಚ್ ಆಗಿಲ್ಲ ಅವ್ರಿಗೆ. ಸೊ ಎಲ್ಲ ರೈಟ್. ಸೊ ಇನ್ನೂ ಎಲ್ಲ ಫ್ರೆಶ್ ಅಪ್ರೋಚಸ್ ಇವೆ ಈ ಸಿನಿಮಾಗೆ. ಆ್ಯಂಡ್ ಒಂದು ಸೀನ್ಗೆ ಹೆಂಗೆ ಬೇಕು ಅಂತ ಡಿಫ್ರೆಂಟ್ ಅಪ್ರೋಚಸ್ ಇವೆ. ಸೊ ಐ ಥಿಂಕ್ ದಟ್ ಇಸ್ ಒನ್ ಪ್ಲಸ್ ಪಾಯಿಂಟ್ ನಮ್ಮ ಸಿನಿಮಾಲಿ. ಹೇಳಿ. ನನಗೆ ನಮ್ಮ ಡೈರೆಕ್ಟರ್ ತುಂಬಾ ಇಷ್ಟ. ಯಾಕೆ ಇಷ್ಟ? ಮೇಡಮ್ ಮಾಡಿ ಅದಕ್ಕೆ ಇಷ್ಟ? ಹಂಗಲ್ಲ, ಇಲ್ಲ, ಅವ್ರು ನಂಬ್ತಾರೆ, ನಮ್ಮನ್ನ ನಂಬ್ತಾರೆ. ಆಮೇಲೆ ಒಂದ್ಸರಿ ಅಂತೂ ಕಟ್ಟೆ ಹೇಳಿರ್ಲಿಲ್ಲ ದರ್ಶನ್, ಅವ್ರಿಗೆ ಗೊತ್ತಿಲ್ಲ ಅಂತ. ಗಾಡಿ ಹೋಗ್ತಾ ಇದೆ, ನಮಗೆ ಕೇಳಿಸ್ಲಿಲ್ವೋ ಏನೋ ಗೊತ್ತಿಲ್ಲ. ಅವಯ್ಯ ಪ್ರಾದೆ ಡ್ರೈವ್ ಮಾಡ್ಕೊಂಡು ಹೋಗ್ತೇನೆ. ಸೊ ಇಲ್ಲ, ದರ್ಶನ್ ತುಂಬಾ ಅಂದ್ರೆ ಅವ್ರಿಗೆ ಕ್ಲಾರಿಟಿ ಇದೆ, ಅವ್ರಿಗೆ ಏನ್ ಮಾಡ್ಬೇಕು. ಸೊ ಹಂಗಾಗಿ ನಮ್ಗೆಲ್ಲೂ ಏನೂ ಲ್ಯಾಗ್ ಅಂತ ಅನಿಸ್ಲಿಲ್ಲ. ಇಷ್ಟಿಷ್ಟು ಮಾಡ್ಬೇಕು, ಅಂದ್ರೆ ಇವತ್ತಿಷ್ಟು ಮಾಡ್ಬೇಕು ಅಂತಂದ್ರೆ ಅದು ಕರೆಕ್ಟಾಗಿ ಮುಗಿಸಿರೋರು. ಒಂದು ಕೂಲ್ ಮನುಷ್ಯ. ಏನೋ ಅಯ್ಯೋ ಇದಾಗಿಲ್ಲ ಇದಾಗಿಲ್ಲ ಅಂತ ಏನಿಲ್ಲ, ಅದು ಮಾಡಿಬ್ರು ಅನ್ಕೊಂಡು ಬ್ರೋ. ಇವಾಗ ಶುಕ್ರವಾರ ಬಂದರೆ ಒಂದು 4-5 ಸಿನಿಮಾಗಳು ರೆಡಿ ಇರುತ್ತೆ ರಿಲೀಸಿಗೆ. ಆ ಸಿನಿಮಾಗಳ ಮಧ್ಯೆ ನಿಮ್ಮ ಸಿನಿಮಾನೇ ಬಂದು ಆಡಿಯನ್ಸ್ ನೋಡಬೇಕು, ಯಾಕೆ ನೋಡಬೇಕು? ಒಂದು ರೀಸನ್ ಯಾಕೆ ನೋಡಬೇಕು ಅಂದ್ರೆ ಸ್ಟ್ರಾಂಗ್ ಆಗಿ ಎಂಟರ್ಟೈನ್ಮೆಂಟ್ ಮಿಸ್ ಮಾಡ್ಕೋಬಾರ್ದು ಅಂತಂದ್ರೆ 100% ಸಿನಿಮಾ ನೋಡಬೇಕು. ಒಂದು ಒಳ್ಳೆ ಕಂಟೆಂಟ್ ಇದೆ ಆ್ಯಂಡ್ ಒಳ್ಳೆ ಎಲ್ಲ ಥರ ಆಡಿಯನ್ಸ್ಗೆ ಟಚ್ ಆಗೋ ಒಂದು ಸಬ್ಜೆಕ್ಟ್ ಇದೆ, ಕ್ವಾಲಿಟಿ ಇದೆ ಆ್ಯಂಡ್ ಒಳ್ಳೆ ಮ್ಯೂಸಿಕ್ ಇದೆ. BGMs ಆಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ನೋಡಿಲ್ಲ ಅಂತಂದರೆ ನಿಜವಾಗ್ಲೂ ಅವರೇ ಮಿಸ್ ಮಾಡ್ತಾರೆ. ಎಲ್ಲ ಮಾಂಸಗಳ ಮುಂದೆ ಇಟ್ಟು ಕುಯ್ಯೋದು ಅದೆಲ್ಲ ಇರುತ್ತಲ್ಲ, ಅದನ್ನ ನೋಡಿದಾಗ ಭಯ ಅನಿಸ್ಲಿಲ್ಲ? ಅಂದ್ರೆ ನಾವು ಮಾಂಸ ತರ ತೋರಿಸಿದ್ವಿ ಅಷ್ಟೇ, ಬಟ್ ಆಕ್ಚುಲಿ ಏನಿಲ್ಲ. ಏನು ಅಂತ ಹೇಳ್ಬೇಡ, ಗೊತ್ತಾಗಲ್ಲ. ಗೊತ್ತಾಗುತ್ತೆ ಅವ್ರಿಗೆ. ಯಾರಿಗೆ? ಸೊ ಮಾಂಸ ತರ
ಅನ್ಸುತ್ತೆ ನಿಮ್ಗೆ, ಬಟ್ ಅದ್ರದ್ದು ಆಲ್ಟರ್ನೇಟಿವ್ ಅಂದ್ರೆ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಬಿಟ್ಟು Okay. ಮಾಂಸ ತರ ಕಾಣಿಸೋ ತರ ಮಾಡೋದು, ವೆಜಿಟೇಬಲ್ಸ್ ಆಗಿರ್ಲಿ, ಏನ್ ಗೊತ್ತಾ, ಆರ್ಟ್ ವರ್ಕ್. ಸ್ವಲ್ಪ ಜಾಸ್ತಿ ಹೇಳ್ಬೇಕು, ಇಲ್ಲ ನಂಗೆ ತುಂಬಾ ಭಯ ಆಯ್ತು ಅದೆಲ್ಲ ಈ ತರ ಎಲ್ಲ ಈ ತರ ಎಲ್ಲ ಡ್ರಾಮಾ ಮಾಡ್ಕೊಂಡಿದ್ರೆ ಫಸ್ಟ್ ಹೇಳ್ಬೇಕು ತಾನೆ ನೀವು. ಕುಯ್ಯೋದೊಂದು ಸೀನ್ ಇತ್ತು ಬಾಡಿನ, ಅದ್ರೊಳಗಡೆಯಿಂದ ಏನ್ ತೆಗ್ದು ಗೊತ್ತಾ? ಟ್ಯಾಬ್ಲೆಟ್ಸ್ ಒಂದು ಸೀನಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ನುಂಗ್ಬಿಟ್ಟಿರುತ್ತೆ, ಆ ಬಾಡಿ ಒಳಗೆ ಫುಲ್ ಟ್ಯಾಬ್ಲೆಟ್ಸ್ ಇರುತ್ತೆ ಅಂತ ತೋರಿಸಿ, ಆ ಟ್ಯಾಬ್ಲೆಟ್ಸ್ ಹಿಂಗೆ ತೆಗಿಯುವಾಗ ಹಿಂಗೆ ಬೀಳ್ತಾ ಇರುತ್ತೆ. ಬೇಡ ಏನಿಗೆ ಬಿಟ್ಟಿರುತ್ತೆ ಹೇಳೋದು? ಇಲ್ಲ, ಅದಕ್ಕೆಲ್ಲ ನಾವು ಇದು ಸಿನಿಮಾದಲ್ಲೇ ನೋಡ್ಲಿ, ಅದಾದ್ಮೇಲೆ ಸಿನಿಮಾ ಹೇಳೋಣ, ಗೊತ್ತಾಗಲ್ಲ. ನೋಡೋಣ ಅದಾದ್ಮೇಲೆ. ಗೊತ್ತಾಗಲ್ಲ, ಆದ್ರೆ ಹೇಳ್ಬಿಡ್ತೀನಿ ನಾನು ಏನಾದ್ರು ಎಷ್ಟು ಕ್ರಿಯೇಟ್. ಸರ್ ನೋಡಿ, ನಿಮ್ಮ ಆಕ್ಟರ್ ಎಲ್ಲಾನು ಹೇಳ್ತಾ ಇದಾರೆ ಏನೇನ್ ಮಾಡಿದ್ರಿ ಅನ್ನೋದು. ಸೊ ನೀವು ನೋಡಿದಾಗ ಅದು ಟ್ಯಾಬ್ಲೆಟ್ಸ್ ಎತ್ತೋ ತರ ಅನ್ಸುತ್ತೆ, ಬಟ್ ಆಕ್ಚುಲಿ ಒಂಥರ ಸ್ಲೈಮಿ ಲುಕ್ ಕೊಡಕ್ಕೆ ಓಟ್ಸ್ ಇರ್ತವಲ್ಲ. ಇನ್ನೊಂದು ಇಂಟರ್ವ್ಯೂ ಮಾಡೋಣ, ಅವಾಗ ಹೇಳ್ತೀನಿ ನಾನು ಏನು ಅಂತ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.